ಪಾಕಿಸ್ತಾನದ ಡ್ರೋನ್ ದಾಳಿಯನ್ನ ಖಚಿತಪಡಿಸಿದೆ ಸೇನೆ. ಡ್ರೋನ್ ದಾಳಿ ಪ್ರಯತ್ನಗಳನ್ನ ಹೊಡೆದುರುಳಿಸಿದೆ ಸೇನೆ. ಜಮ್ಮು ಕಾಶ್ಮೀರದಲ್ಲಿ ಶೆಲ್ಲಿಂಗ್ ದಾಳಿಯನ್ನ ನಿಲ್ಲಿಸಿದೆ ಪಾಕಿಸ್ತಾನ. ಪಾಕ್ ಶೆಲ್ಲಿಂಗ್ ದಾಳಿ ನಿಲ್ಲಿಸಿದೆ ಅಂತ ಭಾರತೀಯ ಸೇನೆ ಹೇಳಿದ್ದು, ಡ್ರೋನ್ ದಾಳಿಯಿಂದ ಶ್ರೀನಗರದಲ್ಲಿ ಸ್ಫೋಟ ನಡೆದಿಲ್ಲ, ಡ್ರೋನ್ ದಾಳಿಯಿಂದ ಯಾವುದೇ ಹಾನಿ ಇಲ್ಲ ಅಂತ ಸದ್ಯಕ್ಕೆ ಸೇನೆ ಮಾಹಿತಿ ನೀಡ್ತಾ ಇದೆ. ಪಾಕಿಸ್ತಾನದ ಡ್ರೋನ್ ದಾಳಿಯನ್ನ ಖಚಿತಪಡಿಸಿದೆ ಸೇನೆ. ಪಾಕಿಸ್ತಾನ ಡ್ರೋನ್ ದಾಳಿ ನಡೆಸಿತ್ತು, ಆ ಪ್ರಯತ್ನಗಳನ್ನ ನಾವು ವಿಫಲಗೊಳಿಸಿದ್ದೀವಿ. ಜಮ್ಮು ಕಾಶ್ಮೀರದಲ್ಲಿ ಶೆಲ್ಲಿಂಗ್ ದಾಳಿ ಪಾಕಿಸ್ತಾನ ನಿಲ್ಲಿಸಿದೆ ಅಂತ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಪಾಕ್ ಶೆಲ್ಲಿಂಗ್ ದಾಳಿ ನಿಲ್ಲಿಸಿದೆ ಅಂತ ಭಾರತೀಯ ಸೇನೆ ಹೇಳ್ತಾ ಇದೆ. ಡ್ರೋನ್ ದಾಳಿಯಿಂದ ಶ್ರೀನಗರದಲ್ಲಿ ಸ್ಫೋಟ ನಡೆದಿಲ್ಲ, ಡ್ರೋನ್ ದಾಳಿಯಿಂದ ಯಾವುದೇ ಹಾನಿ ಇಲ್ಲ ಅಂತ ಸೇನೆ ಹೇಳಿದೆ. ಕೆಲವೇ ನಿಮಿಷಗಳ ಮುಂಚೆ ಸ್ಫೋಟದ ಸದ್ದನ್ನ ಗಡಿಭಾಗದ ರಾಜ್ಯಗಳಲ್ಲಿ ಕೇಳಿಸಿಕೊಳ್ಳಲಾಯಿತು. ದೃಶ್ಯಗಳಲ್ಲಿ ಡ್ರೋನ್ಗಳು ಹಾರ್ತಾ ಇರೋದು ನೋಡಿದ್ರು ಜನ. ಈಗ ಸದ್ಯಕ್ಕೆ ಸೇನೆಯಿಂದ ಬಂದಿರೋ ಮಾಹಿತಿ, ಶೆಲ್ ದಾಳಿಯನ್ನ ಸದ್ಯ ಪಾಕಿಸ್ತಾನ ಈಗ ನಿಲ್ಲಿಸಿದೆ, ಆದ್ರೆ ಡ್ರೋನ್ ದಾಳಿ ನಡೆಸಿತ್ತು, ಅದರ ಪ್ರಯತ್ನವನ್ನ ನಾವು ವಿಫಲ ಮಾಡಿದ್ದೀವಿ, ಡ್ರೋನ್ ದಾಳಿಯಿಂದ ಯಾವುದೇ ಹಾನಿ ಆಗಿಲ್ಲ ಅಂತ ಸೇನೆಯಿಂದ ಮಾಹಿತಿ ಬರ್ತಾ ಇದೆ. ಗುಜರಾತ್ನಲ್ಲಿ 10 ಡ್ರೋನ್ಗಳನ್ನ ಹೊಡೆದು ಉರುಳಿಸಿದೆ ಸೇನೆ. ಗುಜರಾತ್ನ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ. ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಮೂಲಕ ಪಾಕ್ ಡ್ರೋನ್ಗಳು ಧ್ವಂಸವಾಗಿವೆ. ಗುಜರಾತ್ನಲ್ಲಿ 10 ಡ್ರೋನ್ಗಳನ್ನ ಹೊಡೆದು ಉರುಳಿಸಿದೆ ಭಾರತೀಯ ಸೇನೆ. ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಮೂಲಕ ಪಾಕ್ ಡ್ರೋನ್ಗಳು ಧ್ವಂಸವಾಗಿವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.